ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂಥ ಕ್ಯಾರೆಟ್ ಒಬ್ಬಟ್ಟು ಅಥವಾ ಕ್ಯಾರೆಟ್ ಹೋಳಿಗೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ, ವಿಡಿಯೋನ ಮಿಸ್ ಮಾಡದೆ ನೋಡ್ಕೊಳ್ತಾ ಹೋಗೋಣ. ನಾನಿಲ್ಲಿ ಅರ್ಧ kg ಆಗೋಷ್ಟು ಕ್ಯಾರೆಟ್ನ ಸಿಪ್ಪೆ ಎಲ್ಲ ಎರೆದು ನೀರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ತರಿಯಾಗಿ ರುಬ್ಕೊಂಡು ಇಟ್ಕೋಬೇಕಾಗತ್ತೆ. ಹಾಗಾಗಿ ರುಬ್ಬೋದಕ್ಕೆ ಈಸಿ ಆಗಲಿ ಅಂತ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸರ್ ಜಾರಿಗೆ ಸೇರಿಸಿ ಸ್ವಲ್ಪನೂ ನೀರನ್ನು ಸೇರಿಸ್ತೇನೆ ಈ ರೀತಿ ಸಾಫ್ಟಾಗಿ ನಾವು ರುಬ್ಬಿಟ್ಕೋಬೇಕಾಗುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಮಧ್ಯ ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಹಾಗೆ ಉಳ್ಕೋತು ಅಂದರೆ ಅದನ್ನು ತೆಗೆದಿಟ್ಬಿಡಿ. ಯಾಕೆಂದರೆ ಅದು ಹೋಳಿಗೆನ ನಾವು ತಟ್ಟಬೇಕಾದ್ರೆ ಮಧ್ಯ ಏನಾದರೂ ಈ ರೀತಿ ದಪ್ಪ ದಪ್ಪ ಹೋಳಿತ್ತು ಅಂದರೆ ಹೋಳಿಗೆ ಹರಿದೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಸಾಫ್ಟಾಗಿ ಆದಷ್ಟು ಪುಡಿನ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಒಬ್ಬಟ್ಟಿಗೆ ಕಣಕ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೋಬೇಕು. ನಾನಿಲ್ಲಿ ಅರಿಶಿನ ಹಾಕಿಲ್ಲ, ಏಕೆಂದರೆ ಒಳಗಡೆ ನಾವು ಕ್ಯಾರೆಟನ್ನು ಫಿಲ್ ಮಾಡೋದ್ರಿಂದ ಕ್ಯಾರೆಟ್ದೇ ನ್ಯಾಚುರಲ್ ಕಲರ್ ಬರುತ್ತೆ ಈ ಒಬ್ಬಟ್ಟಿಗೆ. ಈ ರೀತಿ ಚಪಾತಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡಿದ್ದಾದ ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಮೊದಲಿಗೆ 1 ಚಮಚ ಆಗೋಷ್ಟು ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ನಾದಿದ್ದೀನಿ. ಎಣ್ಣೆ ಎಲ್ಲ ಇದು ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಇನ್ನೊಮ್ಮೆ ಅದೇ ಚಮಚದಲ್ಲಿ 1 ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕಿ ಮತ್ತೆ ನಾದ್ಕೋಬೇಕು. ಸೇಮ್ ಪ್ರೊಸೀಜರ್ ಒಂದು 3 ಸಲ ಮಾಡ್ಕೊಳ್ಳಿ. 3 ಸಲ ಟೋಟಲ್ ಆಗಿ ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿ ನಾದಿ ಇಟ್ಕೊಳ್ಳಿ. ಈ ರೀತಿ ಸಾಫ್ಟ್ ಆಗಬೇಕು ಹಿಟ್ಟು ನಮಗೆ. ಈ ರೀತಿ ಸಾಫ್ಟ್ ಆಗಿರೋ ಹಿಟ್ಟನ್ನು ಬೇರೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ, ಅದು ಅಂಟಬಾರ್ದು ಪಾತ್ರೆಗೆ ಅಂಥೇಳಿ ಎಣ್ಣೆನ ನೀಟಾಗಿ ಗ್ರೀಸ್ ಮಾಡಿ ಈ ಕಣಕದ ಹಿಟ್ಟನ್ನು ಇಟ್ಟು ಅದ್ರ ಮೇಲೂ ಒಂದು 2ರಿಂದ 3 ಚಮಚ ಆಗೋಷ್ಟು ಎಣ್ಣೆನ ಹಾಕಿ ಇದನ್ನು ಒಂದು 2ರಿಂದ 3 ಗಂಟೆಗಳ ಕಾಲ ನೆನೆಸ್ಕೋಬೇಕಾಗತ್ತೆ. ನೆನೆಸಿದಷ್ಟು ನಮಗೆ ಹೋಳಿಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಇದನ್ನು ಚೆನ್ನಾಗಿ ನೆನೆಸಿ. ಇವಾಗ ಇದನ್ನು ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ಒಂದು ಪ್ಲೇಟ್ನ ಮುಚ್ಚಿ ನೆಕ್ಸ್ಟ್ ಹೂರಣಕ್ಕೆ ತಯಾರು ಮಾಡ್ಕೊಳ್ಳೋಣ. ಪ್ಯಾನ್ಗೆ ನಾನು 2 ಟೇಬಲ್ ಚಮಚ ಆಗೋಷ್ಟು ಚಿರೋಟಿ ರವೆ ಸೇರಿಸಿದ್ದೀನಿ, ಸಣ್ಣ ರವೆ. ಈ ಚಿರೋಟಿ ರವೆನ ಚೆನ್ನಾಗಿ ಸ್ವಲ್ಪ ಒಂದು 3ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಮೀಡಿಯಮ್ ರವೆ ಎಲ್ಲ ಯೂಸ್ ಮಾಡಬೇಡಿ, ಚಿರೋಟಿ ರವೆನೇ ಹಾಕಬೇಕಾಗುತ್ತೆ ಇದಕ್ಕೆ. ಆನಂತರ ಅದೇ ಪ್ಯಾನ್ಗೆ 2 ಟೀ ಚಮಚ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ನಾವು ಕ್ಯಾರೆಟನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೇವಲ್ಲ ಮಿಕ್ಸರ್ ಜಾರ್ನಲ್ಲಿ, ಅದನ್ನು ಕಂಪ್ಲೀಟಾಗಿ ಸೇರಿಸಿ ಉರಿನ ಮೀಡಿಯಮ್ ಫ್ಲೇಮ್ ಮಾಡಿ ಮೊದಲಿಗೆ ಈ ಕ್ಯಾರೆಟ್ನಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನೋಡಿ, ಈ ಬ್ರೈಟ್ ಕಲರ್ ಇದ್ದಿದ್ದು ಸ್ವಲ್ಪ ಲೈಟ್ ಕಲರ್ ಆಗಿದೆ. ಇವಾಗ ಇದು ಚೆನ್ನಾಗಿ ಹುರಿದಿದೆ. ಹಸಿ ವಾಸನೆ ಹೋದಾದ ನಂತರ ಇದಕ್ಕೆ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಅರ್ಧ kg ಕ್ಯಾರೆಟ್ಗೆ ನಾನಿಲ್ಲಿ 3/4 ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಬದಲಾಗಿ ನೀವು ಬೆಲ್ಲನಾದರೂ ಸಹ ಸೇರಿಸ್ಕೋಬಹುದು. ಬೆಲ್ಲ ಉಪಯೋಗಿಸೋದಾಗಿದ್ರೆ ಬೆಲ್ಲದ ಪ್ರಮಾಣ ಸ್ವಲ್ಪ ಕಮ್ಮಿ ಇರಲಿ ಸಕ್ಕರೆಗಿಂತ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಬಿಸಿಗೆ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ನೀರು ಹದದಲ್ಲಿರುತ್ತೆ. ಸಕ್ಕರೆ ಎಲ್ಲ ಕರಗಿ ನೀರು ಬಿಟ್ಕೊಂಡಿದ್ದಾದ ನಂತರ ಜಸ್ಟ್ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ ಸಾಕು. ತುಂಬ ಡ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದ ನಂತರ ಹುರಿದಿಟ್ಕೊಂಡಿದ್ದಂಥ ಚಿರೋಟಿ ರವೆ ಹಾಗೆ ಫ್ಲೇವರ್ಗೆ ಒಂದು 1/4 ಚಮಚ ಆಗೋಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇದರಲ್ಲಿ ನೀರಿನಂಶ ಇದೆ ಅಂದಾಗಲೇ ಚಿರೋಟಿ ರವೆನ ಹಾಕಬೇಕಾಗುತ್ತೆ. ತುಂಬ ಡ್ರೈ ಆಗಿಬಿಡ್ತು ಅಂದರೆ ಆನಂತರ ಚಿರೋಟಿ ರವೆ ಹಾಕೋಕೆ ಹೋದರೆ ಇನ್ನೂ ಡ್ರೈ ಆಗಿ ನಮಗೆ ಹೂರಣ ತುಂಬ ಗಟ್ಟಿ ಆಗ್ಬಿಡುತ್ತೆ. ಆವಾಗ ಹೂರಣನೇ ಒಂದು ಕಡೆ ಹೋಗುತ್ತೆ, ಕಣಕನೇ ಒಂದು ಕಡೆ ಹೋಗುತ್ತೆ ಒಬ್ಬಟ್ಟು ತಟ್ಟಬೇಕಾರೆ. ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿದ್ದಾಗಲೇ ಚಿರೋಟಿ ರವೆನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿರೋಟಿ ರವೆ ಹಾಕಿದ ನಂತರ ಅದರಲ್ಲಿರೋಂಥ ನೀರಿನಂಶ ಎಲ್ಲ ರವೆ ಅಬ್ಸಾರ್ಬ್ ಮಾಡಿಕೊಂಡು ಕರೆಕ್ಟ್ ಹದದಲ್ಲಿ ನಮಗೆ ಹೂರಣ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಕೈನಲ್ಲಿ ಒಂದು ಸ್ವಲ್ಪ ತಗೊಂಡು ಉಂಡೆ ಕಟ್ಟಿ ನೋಡಿ, ಕೈಗೆ ಅಂಟಬಾರ್ದು. ಅದೇ ರೀತಿ ಇದು ಸಾಫ್ಟ್ ಆಗಿರಬೇಕು. ಈ ಉಂಡೆ ನೋಡಿ, ಈ ರೀತಿ ಸಾಫ್ಟ್ ಆಗಿರಬೇಕು, ಗಟ್ಟಿಯಾಗಿರಬಾರ್ದು. ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ನಂತರನೂ ಸಹ ಸಾಫ್ಟ್ ಆಗಿರುತ್ತೆ ಈ ರೀತಿನಲ್ಲಿ ಮಾಡಿಕೊಂಡ್ರೆ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದ ನಂತರ ನಿಮಗೆ ಯಾವ ಸೈಜ್ಗೆ ಹೋಳಿಗೆ ಬೇಕೋ ಅಷ್ಟು ಸೈಜ್ಗೆ ಈ ಹೂರಣನ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲೇಟ್ನಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು, ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ.
ಹೂರಣ ಉಂಡೆ ಮಾಡ್ಕೊಂಡಿದ್ದಾದ ನಂತರ ನೆಂದಿರೋಂಥ ಕಣಕನೂ ಅಷ್ಟೇ ನಾವು ಹೂರಣ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ದಪ್ಪ ಸೈಜಿಗೆ ಕಣಕನೂ ಸಹ ತಗೊಂಡು ಉಂಡೆಗಳನ್ನಾಗಿ ಮಾಡಿ ಒಂದು ಎಣ್ಣೆ ಸವರಿದಂಥ ತಟ್ಟೆಗೆ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಒಬ್ಬಟ್ಟು ತಟ್ಟೋದಕ್ಕೆ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಗ್ರೀಸ್ ಮಾಡಿ ಮೊದಲಿಗೆ ಕಣಕನ ಈ ರೀತಿ ಪ್ರೆಸ್ ಮಾಡಿ ಲಟ್ಟಣಿಗೆಲಿ ಲಟ್ಸಿ ಸ್ವಲ್ಪ ಅಗಲ ಮಾಡ್ಕೋಬೇಕು. ನೆಕ್ಸ್ಟ್ ಮಧ್ಯದಲ್ಲಿ ಈ ರೀತಿ ಹೂರಣ ಕ್ಯಾರೆಟ್ ಹೂರಣ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಟ್ಟು ನೀಟಾಗಿ ಎಲ್ಲೂ ಸಹ ಓಪನ್ ಆಗದೆ ಇರೋ ರೀತಿನಲ್ಲಿ ಈ ರೀತಿ ಕ್ಲೋಸ್ ಮಾಡ್ಕೊಂಡು ಸೀಲ್ ಮಾಡ್ಕೊಳ್ಳಿ. ತುಂಬ ಎಕ್ಸ್ಟ್ರಾ ಜಾಸ್ತಿ ಕಣಕ ಇತ್ತು ಅಂದರೆ ಸ್ವಲ್ಪ ತೆಗೆದುಬಿಡಿ. ಇಲ್ಲಿ ನನಗೆ ಕರೆಕ್ಟಾಗಿತ್ತು, ಹಾಗಾಗಿ ಹಾಗೇ ಒತ್ತಿ ಸೀಲ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಮೊದಲಿಗೆ ಕೈನಲ್ಲಿ ಈ ರೀತಿ ಪ್ರೆಸ್ ಮಾಡಿ ಹೂರಣ ಒಳಗಡೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ರೀತಿ ಕೈನಲ್ಲಿ ಒತ್ಕೊಳ್ಳಿ. ಆ ನಂತರ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಲೈಟಾಗಿ ಪ್ರೆಷರ್ ಕೊಡ್ತಾ ನಿಧಾನಕ್ಕೆ ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ತುಂಬ ಜಾಸ್ತಿ ಪ್ರೆಷರ್ ಕೊಡ್ತು ಅಂದರೆ ಹೂರಣ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಹಾಗಾಗಿ ತವಾ ಕಾದ ನಂತರ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾವು ಲಟ್ಟಿಸ್ಕೊಂಡಿದ್ದಂಥ ಒಬ್ಬಟ್ಟನ್ನು ಹಾಕಿ ಒಂದು 2 ನಿಮಿಷ ಬಿಡಿ. 2 ನಿಮಿಷ ಆದ ನಂತರ ಈ ರೀತಿ ಬಟರ್ ಪೇಪರ್ನ ನೀಟಾಗಿ ಇದು ತೆಗಿಬಹುದು, ಈಸಿಯಾಗಿ ಬರುತ್ತೆ. ಆನಂತರ ಒಂದು ಕಡೆ ಬೇಯಿಸಿ ಚೆನ್ನಾಗಿ ಒಂದು 2 ನಿಮಿಷ. ಅದಾದ ನಂತರ ಇದನ್ನು ಫ್ಲಿಪ್ ಮಾಡಿ ಇನ್ನೊಂದು ಕಡೆನೂ ಬೇಯಿಸಬೇಕು. ಚಪಾತಿ ರೀತಿ ಯಾವುದೇ ಕಾರಣಕ್ಕೂ ಒಬ್ಬಟ್ಟನ್ನ ತಿರ್ಚಿ ಮರ್ಚಿ ಹಾಕಬಾರ್ದು, ಒಂದೊಂದೇ ಸಲ ಮರ್ಚಬೇಕಾಗುತ್ತೆ. ಹಾಗಾಗಿ ನೀಟಾಗಿ ಬೇಯಿಸ್ಕೊಳ್ಳಿ. ಹಾಗೆ ಒಬ್ಬಟ್ಟನ್ನ ಬೇಯಿಸ್ಬೇಕಾದ್ರೂ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ, ತುಂಬ ಹೈ ಫ್ಲೇಮ್ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಸೇಮ್ ಮೆಥಡ್ನಲ್ಲಿ ನಾನು ಮಿಕ್ಕಿರೋ ಅಷ್ಟು ಹೋಳಿಗೆನ ತಯಾರು ಮಾಡಿಕೊಂಡು ಬೇಯಿಸಿ ಇಟ್ಕೋತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ ಎಷ್ಟು ಬೆಳಗ್ತಾ ಇದೆ ಅಂತ ಒಬ್ಬಟ್ಟು, ಹಾರ್ಡ್ ಆಗಲ್ಲ ಎಲ್ಲೂ. ಹಾಗೆ ಯುನೀಕ್ ಆಗಿರುತ್ತೆ. ಕಲರ್ ಸಹ ನೋಡಿ ಎಷ್ಟು ಬ್ರೈಟ್ ಆಗಿ ರೆಡ್ ಕಲರಲ್ಲಿ ಬಂದಿದೆ, ಸೂಪರ್ ಆಗಿರುತ್ತೆ. ಸೊ ನೀವು ಸಹ ಈ ಬರೋವಂಥ ಹಬ್ಬಗಳಿಗಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸಿಂಪಲ್ ಫಂಕ್ಷನ್ ಒಕೇಶನ್ಗೆಲ್ಲ ಈ ರೀತಿ ಹೋಳಿಗೆನ ಮಾಡಿ ನೋಡಿ. ಡಿಫ್ರೆಂಟಾಗಿ ತುಂಬಾ ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಮಾಡಿದಂಥ ಈ ಡಿಫ್ರೆಂಟ್ ಆಗಿರೋವಂಥ ಕ್ಯಾರೆಟ್ ಹೋಳಿಗೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.